ಸ್ನೇಹಿತರೆ ನಮಸ್ಕಾರ. ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಕರ್ಣಪರ್ವ. ಸ್ನೇಹಿತರೆ, ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಕರ್ಣಪರ್ವದಲ್ಲಿ ಕರ್ಣ ಸೇನಾಧಿಪತ್ಯ. ಸಂಜಯನು ಬಹಳ ದುಮ್ಮಾನಿತನಾಗಿ ಕತ್ತಲೆಯ ಸಮಯದಲ್ಲಿ ಬಂದು ಮಹಾರಾಜ ಧೃತರಾಷ್ಟ್ರನ ಪಾದಗಳಿಗೆ ವಂದಿಸಿದನು. ರಾಜ, ಅರಣಿಯ ಬೆಂಕಿಯು ಅರಣಿಯನ್ನು ಸುಡುವಂತೆ ಕೌರವನು ಪಾಂಡವರ ವಿಷಯದಲ್ಲಿ ತಾಳಿದ ಮತ್ಸರವು ಪೆಡಂಭೂತವಾಗಿ ನಿನ್ನ ವಂಶವನ್ನು ದಹಿಸುತ್ತಿದೆ. ಪ್ರತಿದಿನವೂ ಉದಯಿಸಿದ ರವಿಯು ಅಸ್ತಂಗತನಾಗುವ ಮೊದಲು ಮುಕುಟಧಾರಿಗಳಾದ ದಶಸಹಸ್ರ ರಥಿಕರನ್ನು ಕದನದಲ್ಲಿ ವಧಿಸುತ್ತೇನೆ ಎಂದು ಮಹಾಪ್ರತಿಜ್ಞೆಯನ್ನು ಮಾಡಿದ ಗಂಗಾಪುತ್ರ ಭೀಷ್ಮಾಚಾರ್ಯರು ಲೋಕ ಮೆಚ್ಚುವಂತೆ ಕಾದಾಡಿದರು. ಆದರೆ ಮಾಡುವುದೇನು? ಆ ಮಹಾನುಭಾವರು 10ನೆಯ ದಿವಸದಂದು ದೃಪದ ಕುಮಾರನಾದ ಶಿಖಂಡಿಯ ಸಮಕ್ಷಮದಲ್ಲಿ ಕಾಳಗವನ್ನು ಕೊಡಲೊಲ್ಲದೆ ಶರತಲ್ಪದಲ್ಲಿ ಪವಡಿಸಿದರು. ಶಾಸ್ತ್ರ ಮತ್ತು ಶಸ್ತ್ರವಿದ್ಯೆಯಲ್ಲಿ ಪಾರಂಗತರಾದ ಧುರಧೀರ ದ್ರೋಣಾಚಾರ್ಯರು ಮಹಾಧನುಷ್ಮಂತರಾಗಿದ್ದರೂ ಸಂಗರದಲ್ಲಿ ಯಶಸ್ವಿಯಾಗಲಿಲ್ಲ. ಉಂಡ ಋಣವನ್ನು ತೀರಿಸಲೋಸುಗ ಪಾಂಡವರ ಎದೆ ಜಲ್ಲೆನ್ನುವಂತೆ ಹೊಯ್ದಾಡಿದರೂ ಕಟ್ಟಕಡೆಗೆ ಮಗನಾದ ಅಶ್ವತ್ಥಾಮನು ಮಡಿದ ಎನ್ನುವ ಪೊಳ್ಳು ವಾರ್ತೆಯನ್ನು ನಂಬಿ ಅಸುನೀಗಿದರು. ಪರಶುರಾಮನ 2 ಶಿಷ್ಯರಾದ ಅಪ್ರತಿಮ ವೀರ ಭೀಷ್ಮಾಚಾರ್ಯ ಮತ್ತು ಕಲಶ ಸಂಭವರು ಅಳಿದ ಅನಂತರ ಸ್ಥೈರ್ಯ ಕುಂದಿದ ನಿನ್ನ ಮಗನಲ್ಲಿ ಧೈರ್ಯವನ್ನು ತುಂಬಿ ಮಹಾರಥಿ ಕರ್ಣನು ಸರ್ವರ ಅಪೇಕ್ಷೆಯಂತೆ ಸೇನಾಧಿಪತಿಯಾದನು. ಕಳೆದ 2 ದಿನಗಳಿಂದ ದೇವಾಸುರರು ಮೆಚ್ಚುವಂತೆ ಕಾಳಗವನ್ನು ನೀಡಿದರೂ ಅಂತ್ಯದಲ್ಲಿ ಧರಾತಳದಲ್ಲಿ ಒರಗಬೇಕಾಯಿತು. ಮಹಾರಾಜ, ನಿನ್ನ ಮದದಾನೆ ವೀರ ಕರ್ಣನು ರಣರಂಗದಲ್ಲಿ ವಧಿಸಲ್ಪಟ್ಟನು. ಇನ್ನು ಈ ಧರಿತ್ರಿಯಲ್ಲಿ ದುರ್ಯೋಧನನನ್ನು ಸಂರಕ್ಷಿಸುವವರು ಯಾರು? ಪಾಂಡವರ ವಿಕ್ರಮದ ಸುಂಟರಗಾಳಿಗೆ ಎಂತಹ ವೀರನಾದರೂ ತತ್ತರಿಸಿ ಬೀಳುವಂತಾಗಿದೆ. ಕೌರವನ ಆಶಾಗೋಪುರ ನೆಲಸಮವಾಗುವ ಕಾಲ ಸಮೀಪಿಸುತ್ತಿದೆ. ವಿಧಿ ಬರಹದ ವಿರುದ್ಧ ಯಾರು ತಾನೇ ಹೋರಾಡಲು ಸಾಧ್ಯ? ವೃದ್ಧಾಪ್ಯದಲ್ಲಿದ್ದ ಧೃತರಾಷ್ಟ್ರನಿಗೆ ಕರ್ಣನ ಮರಣವಾರ್ತೆಯಿಂದ ಕಿವಿಗಳಿಗೆ ಕುದಿಯುವ ಸೀಸವನ್ನು ಹೊಯ್ದಂತಾಯಿತು. ಮನಸ್ಸಿನಲ್ಲಿ ಅಂಧಕಾರ ಆವರಿಸಿತು. ಭಗವಾನ್ ವೇದವ್ಯಾಸರ ಅನುಗ್ರಹದಿಂದ ನೀನು ಕುರುಕ್ಷೇತ್ರದಲ್ಲಿ ನಡೆದ ಕದನವನ್ನು ವೀಕ್ಷಿಸಿರುವೆ. ನಮ್ಮ ಆಶಾಕಿರಣವಾಗಿದ್ದ ಧುರಧೀರ ವಿಕ್ರಮಿ ಕರ್ಣನು ಸೋಲಲು ಹೇಗೆ ಸಾಧ್ಯ? ಕರ್ಣನು ಯಮಪುರಕ್ಕೆ ಅತಿಥಿ ಆದ ಎನ್ನುವಾಗ ನನ್ನ ಮನಸ್ಸು ತಳಮಳಗೊಳ್ಳುತ್ತಿದೆ. ನಿನ್ನ ವಾಕ್ಯಗಳು ಅಸ್ಪಷ್ಟವಾಗಿವೆ. ಅಲ್ಲಿ ನಡೆದಿರುವ ಘಟನೆಯನ್ನು ಸರಿಯಾಗಿ ವಿವರಿಸು. ಅವನಿಗೆ ಸರಳಿನ ಕೊರತೆಯಾಯಿತೆ? ಸಾರಥಿಯು ಅನುಕೂಲವಾಗಿ ಇರಲಿಲ್ಲವೇ? ಅಥವಾ ಏರಿದ್ದ ರಥ ಕೆಟ್ಟು ಹೋಯಿತೆ? ಆ ಕೋವಿದನಿಗೆ ಧನುರ್ಭಂಗವಾಯಿತೆ? ಬತ್ತಳಿಕೆಯಲ್ಲಿದ್ದ ಶಸ್ತ್ರಗಳು ಅಸ್ತವ್ಯಸ್ತವಾಯಿತೆ? ಯಾವುದರಿಂದಾಗಿ ಅಂಗದೇಶಾಧಿಪತಿಗೆ ಮರಣ ಪ್ರಾಪ್ತಿಯಾಯಿತು? ಹೇಳು ಸಂಜಯ, ಅದನ್ನು ವಿವರಿಸು. ಅಂದ ನೃಪಾಲನ ಕಣ್ಣುಗಳಲ್ಲಿ ಧಾರಾಕಾರವಾಗಿ ನೀರು ಸುರಿಯಿತು. ಮೈ ಬೆವರಿ ಉಟ್ಟ ಬಟ್ಟೆ ಒದ್ದೆಯಾಯಿತು. ಪ್ರಾಜ್ಞನಾದ ಸಂಜಯನು ರಾಜನ ನೇತ್ರಜಲವನ್ನು ತನ್ನ ಕೈಗಳಿಂದ ಒರೆಸಿ ನಿಧಾನವಾಗಿ ನಿರೂಪಿಸತೊಡಗಿದನು. ಆಗಲಿ ಮಹಾರಾಜ, ಕೇಳು. ಛಲದಿಂದ 5 ದಿವಸಗಳ ತನಕ ಕಾದಾಡಿದ ಆಚಾರ್ಯ ದ್ರೋಣರು ಅಳಿದೊಡನೆಯೇ ಕೌರವನ ಮನದ ದುಗುಡ ಉಮ್ಮಳಿಸಿತು. ಗುರುಗಳು ಮಾರಾಂತು ಸೆಣಸಿದರೆ ಅವರು ಪಿನಾಕಿಯನ್ನು ಜಯಿಸಬಲ್ಲವರಾಗಿದ್ದರು. ರಣವಿಕ್ರಮಿಗಳಾದ ಪಾಂಡವರನ್ನು ಹಿಂದಡಿ ಇಡುವಂತೆ ಮಾಡಬಹುದಾದ ವೀರರಿಗಾಗಿ ನಿನ್ನ ಸುತನು ಕಳವಳದಿಂದ ಹುಡುಕಲಾರಂಭಿಸಿದನು. ಅವತಾರ ಸ್ವರೂಪಿಯಾದ ಪರಶುರಾಮನ ಒಲವಿನ ಶಿಷ್ಯರು ಸಂಗ್ರಾಮದಿಂದ ವಿರಮಿಸಿದ ತರುವಾಯ ಆ ಸ್ಥಾನವನ್ನು ತುಂಬಲು ಯಾರಿಂದ ತಾನೇ ಸಾಧ್ಯ? ಜಾರಿದ ಜಯವಧುವಿನ ಸೆರಗನ್ನು ಸರಿಪಡಿಸಬೇಕಾದರೆ ಬಲಗೈ ಬಂಟನಂತಿರುವ ಕರ್ಣನೋರ್ವನೇ ಸರಿ ಎನ್ನುವ ವಿಶ್ವಾಸ ಮೂಡಿತು.
ಆ ರಾತ್ರಿ ಕೌರವನ ಶಿಬಿರದಲ್ಲಿ ಅರ್ಹನಾದ ಸೇನಾಧಿಪತಿಯ ಬಗ್ಗೆ ವಿಚಾರ ವಿನಿಮಯವಾಯಿತು. ಅಖಿಲ ಪರಿವಾರವು ಒಕ್ಕೊರಲಿನಿಂದ ಕರ್ಣನನ್ನು ಸೇನಾಧಿಪತಿಯನ್ನಾಗಿ ಮಾಡಲು ಒತ್ತಾಯಿಸಿತು. ದ್ರೋಣಪುತ್ರನಾದ ಅಶ್ವತ್ಥಾಮನು ಧ್ವನಿಗೂಡಿಸಿದ ಮೇಲೆ ಸರ್ವರಿಂದಲೂ ಒಮ್ಮತದ ಅಭಿಪ್ರಾಯ ಹೊರಮೂಡಿತು. ರಾಜ ದುರ್ಯೋಧನ, ಯುದ್ಧದಲ್ಲಿ ಅಪಜಯವಾದುದಕ್ಕೆ ಖಿನ್ನವದನಾಗಬೇಡ. ಕಳೆದ 15 ದಿನಗಳಲ್ಲಿ ಲೋಕಪ್ರಸಿದ್ಧರಾದ 2 ಸೇನಾಧಿಪತಿಗಳು ಕದನಕಲಿಗಳಾಗಿ ಸೆಣಸಿದರು. ಛಲದಂಥ ಗಾಂಗೇಯರಾಗಲಿ ಬಿಲ್ಲೋಜ ದ್ರೋಣರಾಗಲಿ ನಿನಗೆ ಜಯವನ್ನು ತಂದುಕೊಡುವ ದೃಢ ಸಂಕಲ್ಪದಿಂದ ಹೊಯ್ದಾಡಿರುವುದು ನಿರ್ವಿವಾದ. ಉಂಡ ಮನೆಗೆ ಎರಡನ್ನು ಬಗೆಯದೆ ತಮ್ಮ ಪಾಲಿನ ಕರ್ತವ್ಯವನ್ನು ನಿರ್ವಹಿಸಿ ಜೀವವನ್ನು ಬಲಿದಾನ ಮಾಡಿದ್ದಾರೆ. ಈಗ ನಮ್ಮೆಲ್ಲರ ಕೇಂದ್ರಬಿಂದು ಮಹಾರಥಿ ಕರ್ಣನಾಗಿದ್ದಾನೆ. ಕತ್ತಲೆಯ ಬಿಗುವಾಗಲಿ ಅಥವಾ ಕರಾಳತೆಯಾಗಲಿ ಎಷ್ಟಿದ್ದರೇನು? ಸೂರ್ಯನ ಅರೆ ಕಿರಣ ಬಿದ್ದರೆ ಅಂಧಕಾರ ದ್ರವಿಸುತ್ತದೆ. ಅಂತೆಯೇ ಪಾಂಡವರ ಭುಜಬಲ ಶಸ್ತ್ರಬಲ ಅದೆಷ್ಟೇ ಇರಲಿ, ಧನುರ್ಧಾರಿಯಾಗಿ ದಿವ್ಯ ಸ್ಯಂದನವನ್ನೇರಿ ಮೋಹರಕ್ಕೆ ಕರ್ಣನು ತೆರಳಿದರೆ ವೈರಿಗಳ ನಿರ್ನಾಮವಾಗುವುದು ನಿಶ್ಚಯವೇ ಸರಿ. ಇದಕ್ಕೆ ಸಂಶಯವಿಲ್ಲ. ಗಾಂಗೇಯರ ಮತ್ತು ಗುರುಗಳ ಸ್ಥಾನವನ್ನು ತುಂಬಬಲ್ಲ ಒಬ್ಬನೇ ಒಬ್ಬ ವೀರನು ಕರ್ಣನಾಗಿದ್ದಾನೆ. ಆ ಅಂಗದೇಶಾಧಿಪತಿಗೆ ಸೇನಾಧಿಪತ್ಯವನ್ನು ವಹಿಸಿಕೊಡು. ಕೇವಲ ಪಾಂಡವರೇನು, ಅವರ ಸೂತ್ರಧಾರಿಯಾದ ಚಕ್ರಧಾರಿ ಶ್ರೀಕೃಷ್ಣನ ಚಾತುರ್ಯವೂ ನಿನ್ನ ಆಪ್ತ ಕರ್ಣನಲ್ಲಿ ಸಾಗದು. ಯೋಧರು ಒಕ್ಕೊರಲಿನಿಂದ ನುಡಿದ ವಾಕ್ಯಗಳು 10 ದಿಕ್ಕುಗಳಲ್ಲಿ ಪ್ರತಿಧ್ವನಿಸಿತು. ಕರ್ಣನು ತಗ್ಗಿಸಿದ ಮುಖವನ್ನೆತ್ತಿ ರಾಜನಲ್ಲಿ ಭಿನ್ನವಿಸಿದನು. ಓ ನನ್ನ ಮಹಾದೊರೆಯೇ, ಕೇಳು. ಈ ಕುರುಧಾರುಣಿಯಲ್ಲಿ ಮಹಾಧನುಷ್ಮಂತರಾದ ಭೀಷ್ಮ ದ್ರೋಣರು ಮಾರ್ಮಲೆತ್ತು ಕದನ ಹೂಡಿದರೂ ರಣದಿಂದ ಹಿಂದೆ ಸರಿಯಬೇಕಾಯಿತು. ಪೊರೆದರಸನಾದ ನೀನು ನನ್ನನ್ನು ಹುರಿದುಂಬಿಸಿದರೆ ಹಿಗ್ಗುತ್ತೇನೆ, ಇಲ್ಲದಿದ್ದರೆ ಕುಗ್ಗುತ್ತೇನೆ. ಸ್ವಂತವಾದ ಸತ್ವವಾಗಲಿ ಸ್ಫೂರ್ತಿಯಾಗಲಿ ನನ್ನಲ್ಲಿ ಇರುವುದಿಲ್ಲ. ಯಕ್ಕಶ್ಚಿತ್ ರಾಧೇಯನಾಗಿದ್ದವನನ್ನು ಅಂಗದೇಶಾಧಿಪತಿಯನ್ನಾಗಿ ಮಾಡಿ ಭೂಪತಿಗಳ ಸಾಲಿನಲ್ಲಿ ಕುಳ್ಳಿರಿಸಿದೆ. ಆದುದರಿಂದ ಈ ಅಗಣಿತ ಮಹಾಸೇನೆಗೆ ನಾನು ಎಷ್ಟರವರೆಗೆ ಸೇನಾಧಿಪತಿಯಾಗಲು ಸಮರ್ಥ ಎನ್ನುವುದು ಊಹಿಸಲು ಶಕ್ತನಲ್ಲ. ಆದರೆ ಆಜ್ಞೆಯನ್ನು ಶಿರಸಾವಹಿಸಿ ನಿನ್ನ ಇಚ್ಛೆಯಂತೆ ಕೈದಣಿಯ ಹೋರಾಡುತ್ತೇನೆ. ಕರ್ಣನ ವಿಕ್ರಮದ ಪೂರ್ಣ ಅರಿವು ಸುಯೋಧನನಿಗೆ ಇದ್ದುದರಿಂದ ಆತನ ಮುಖ ಅರಳಿತು. ತನ್ನ ಬೆವರು ಬಿದ್ದಲ್ಲಿ ರಕ್ತವನ್ನು ಸುರಿಸುವ ಜಗವು ಮೆಚ್ಚಬಲ್ಲ ಒಬ್ಬ ಮಹಾರಥಿಕನು ದಂಡಾಧಿಪತಿಯಾಗುತ್ತಾನೆ ಎನ್ನುವ ಆನಂದದಿಂದ ಕೌರವನು ಉಬ್ಬಿ ಕರ್ಣನನ್ನು ಉದ್ದೇಶಿಸಿ ತಮ್ಮ ಮನೋಭಿಪ್ರಾಯವನ್ನು ವ್ಯಕ್ತಪಡಿಸಿದನು. ಕರ್ಣ ಜಾನಾಮಿ ತೇ ವೀರ್ಯಂ ಸೌಹೃದಂ ಪರಮಂ ಮಯಿ. ಮಹಾಬಾಹು ಕರ್ಣ, ನಿನ್ನ ಶೌರ್ಯ ಪರಾಕ್ರಮದ ಆಳವನ್ನು ನಾನು ಅಳೆದಿದ್ದೇನೆ ಮತ್ತು ನೀನು ನನ್ನಲ್ಲಿ ಇಟ್ಟಿರುವ ಸೌಹಾರ್ದತೆಯನ್ನು ಮತ್ತು ಸ್ವಾಮಿ ಭಕ್ತಿಯನ್ನು ಅರಿತಿದ್ದೇನೆ. ಮಹಾಧನುಷ್ಮಂತರಾದ ಭೀಷ್ಮ ದ್ರೋಣರಂತೆ ಪರಾಕ್ರಮವುಳ್ಳ ನೀನು ನಮ್ಮ ದಂಡನಾಯಕನಾಗಬೇಕು. ಆಚಾರ್ಯ ಪುತ್ರರಾದ ಅಶ್ವತ್ಥಾಮರೇ ನಿನ್ನ ಹೆಸರನ್ನು ಅನುಮೋದಿಸಿದರೆಂದ ಮೇಲೆ ಬೇರೇನಿದೆ? ನರೋತ್ತಮರು ತುಂಬಿದ ಈ ಸಭೆಯಲ್ಲಿ ನೀನು ಸೇನಾ ಪ್ರಧಾನನಾಗಬೇಕು ಎಂಬುದೇ ಪ್ರತಿಯೊಬ್ಬನ ಅಭಿಪ್ರಾಯವಾಗಿದೆ. ಆಗಲಿ ಮಹಾಪ್ರಭು, ಜನಾರ್ದನನ ಜೊತೆಯಲ್ಲಿರುವ ಪಾಂಡವರನ್ನು ಜಯಿಸಿಕೊಡುತ್ತೇನೆ. ನೀನು ದೃಢ ಮನಸ್ಕನಾಗಿ ನಿರ್ಭಯನಾಗಿರು. ಜಯಲಲನೆ ಸ್ಥಿರವಾಗಿ ನಿನ್ನವಳಾಗುವಳು. ಪಾಂಡವರು ನಿನ್ನಿಂದ ಸೋಲಲ್ಪಟ್ಟರೆಂದೇ ಭಾವಿಸು. ರಾಜಾದಿರಾಜರೆಲ್ಲ ಎದ್ದು ನಿಂತರು. ಮಹಾರಥಿ ಕರ್ಣನಿಗೆ ಯೋಧರಿಂದ ಜಯಘೋಷವಾಯಿತು. ದೇವತೆಗಳು ಸ್ಕಂದನನ್ನು ಸೇನಾಧಿಪತಿಯನ್ನಾಗಿ ಮಾಡಿದಂತೆ ದುರ್ಯೋಧನ ಪಕ್ಷದ ಪ್ರಮುಖರಾದ ಅರಸರು ಕೂಡಿ ಕರ್ಣನನ್ನು ಅಧಿಪತಿಯನ್ನಾಗಿ ಆರಿಸಿದರು. ಮಂತ್ರಪೂರಿತವಾದ ಗಂಗೋದಕವನ್ನು ಸ್ವರ್ಣ ಕುಂಭಗಳಲ್ಲಿ ಅಭಿಷೇಕಗೈದರು. ಔದುಂಬರಾಸನದಲ್ಲಿ ರೇಷ್ಮೆಯ ಬಟ್ಟೆಯ ಮೇಲೆ ಕುಳ್ಳಿರಿಸಿ ಅಭಿಷಿಕ್ತನನ್ನಾಗಿ ಮಾಡಿದರು. ಸುಗಂಧ ದ್ರವ್ಯಗಳನ್ನು ಲೇಪಿಸಿ ಗಂಧ ಚಂದನಗಳನ್ನು ಪೂಸಿದರು.
ವಿಪ್ರರು ವೇದರುಕ್ಗಳನ್ನುಚ್ಚರಿಸಿ ಸ್ವಸ್ತಿ ವಾಚನ ಮಾಡಿದರು. ಅಶ್ವಗಳಲ್ಲಿ ಉಚ್ಛ್ರೇಶ್ರವಸ್ಸು ಉತ್ತಮವಾಗಿದೆ, ರಾಜರಲ್ಲಿ ಕುಬೇರನು ಶ್ರೇಷ್ಠನಾಗಿದ್ದಾನೆ, ಹಾಗೆಯೇ ಕರ್ಣಃ ಪ್ರಹರತಾಂ ವರಹ ಎಂದಿದ್ದಾರೆ. ಪ್ರಹಾರ ಕುಶಲತ್ವದಲ್ಲಿ ಕರ್ಣನು ಶ್ರೇಷ್ಠನಾಗಿದ್ದಾನೆ. ಸ್ಕಂದನು ಸುರರ ಮಧ್ಯದಲ್ಲಿ ಯಾವ ರೀತಿ ವಿಜೃಂಭಿಸುವನೋ ಅದೇ ಪ್ರಕಾರ ಹೊಸ ಸೇನಾಧಿಪತಿಯು ಕೌರವ ಬಲದಲ್ಲಿ ಶೋಭಿಸಲಿದ್ದಾನೆ. ಜೂಜಿನ ಕಣದಲ್ಲಿ ಸಂಪಾದಿಸಿದ್ದುದನ್ನು ರಣಕಣದಲ್ಲಿ ಪಾಂಡವರಿಗೆ ಸರ್ವಥಾ ಬಿಟ್ಟುಕೊಡಲಾರೆ ಎನ್ನುವ ವಿಶ್ವಾಸ ಕೌರವನಲ್ಲಿ ಮೂಡಿತು. ಕರ್ಣನು ಅತಿ ಬಲಿಷ್ಠನು ಮತ್ತು ಶೂರಾಗ್ರಣಿಯಾಗಿದ್ದಾನೆ. ಶಸ್ತ್ರ ಸಂಧಾನದಲ್ಲಿ ನಿಪುಣನು. ಯುದ್ಧೋನ್ಮತ್ತನಾದ ಈತನು ಜಯಿಸಲು ಶಕ್ತನಾಗಿದ್ದಾನೆ ಎನ್ನುವ ಧೈರ್ಯ ಕೌರವನಿಂದ ಮೊದಲುಗೊಂಡು ಎಲ್ಲ ಯೋಧರ ಹೃದಯದಲ್ಲಿ ಅಂಕುರಿಸಿತು. ಮುಂದಿನ ವಿಷಯ 16ನೇ ದಿವಸದ ಮಹಾಯುದ್ಧ. ಕತ್ತಲು ಕಳೆಯಿತು. ಪ್ರಾತಃ ಕಾಲ ಕರ್ಣನು ಎದ್ದು ನಿತ್ಯಾನ್ನಿಕಗಳನ್ನು ಮಾಡಿದನು. ಮೂಡಣಾದ್ರಿಯನ್ನು ಅಲಂಕರಿಸುತ್ತಿದ್ದ ರವಿಗೆ ಅರ್ಘ್ಯವನ್ನಿತ್ತು ಪ್ರಾರ್ಥಿಸಿದನು. ನಾನು ಕೂಸಾಗಿ ಜನಿಸಿದ ಕೂಡಲೇ ಮಹಾಮಾತೆ ಕುಂತಿದೇವಿಯು ನಿರ್ದಯಳಾಗಿ ನನ್ನನ್ನು ಗಂಗಾ ನದಿಗೆ ಎಸೆದಳು. ಜಗಚ್ಚಕ್ಷುವಾದ ನೀನು ಇಂದಿನವರೆಗೆ ನನ್ನನ್ನು ಮಗನೆಂದು ಬಹಿರಂಗಪಡಿಸದಿದ್ದರೂ ಸಂರಕ್ಷಣೆಯನ್ನಿತ್ತು ಪೋಷಿಸಿರುವೆ. ನನ್ನ ಒಡಲಿನ ಆಸೆಯನ್ನು ಮತ್ತು ಮನದಳಲನ್ನು ಅರಿಕೆಗೈಯುತ್ತಿದ್ದೇನೆ. ಇಂದಿನ ಮಹಾಸಂಗ್ರಾಮದಲ್ಲಿ ಜಯವನ್ನು ಒದಗಿಸು. ಕೋದಂಡರಾಮನು ಧೂರ್ತನಾದ ರಾವಣನಲ್ಲಿ ಸೆಣಸಿ ಶಕ್ತಿ ಕುಂದಿದಾಗ ನಿನ್ನನ್ನು ಪ್ರಸನ್ನಗೊಳಿಸಲು ಆದಿತ್ಯ ಹೃದಯವನ್ನು ಪಠಿಸಿ ಚೈತನ್ಯವನ್ನು ಪಡೆದನಂತೆ. ಅಂದು ಅವನಲ್ಲಿ ಮಹಾಶಕ್ತಿಯನ್ನು ತುಂಬಿದಂತೆ ನನಗೆ ಅನುಗ್ರಹಿಸು. ಈ ಒಡಲಿನ ಋಣವನ್ನು ನನ್ನ ಒಡಲಿನೊಡೆಯನಿಗೆ ತೀರಿಸುವುದಕ್ಕಾಗಿ ಸಹಾನುಭೂತಿಯನ್ನು ಕರುಣಿಸು. ವಿಪ್ರೋತ್ತಮರಿಗೆ ನಿತ್ಯದಂತೆ ದಾನ ದಕ್ಷಿಣೆಯನ್ನಿತ್ತು ಆಶೀರ್ವಾದವನ್ನು ಪಡೆದು ಸಂಗ್ರಾಮಕ್ಕೆ ಅನುವಾದನು. ಅವನ ರಾಣಿಯು ತನ್ನ ಪತಿಯು ವೀರವಧುವನ್ನು ವರಿಸುವುದಕ್ಕಾಗಿ ಆತನಿಗೆ ಮಂಗಳಾರತಿಯನ್ನು ಬೆಳಗಿದಳು. ಕರ್ಣನು ಪ್ರದಕ್ಷಿಣೆಯನ್ನು ಗೈದು ರಥವನ್ನೇರಿ ಆಜ್ಞೆಗಾಗಿ ನೋಡುತ್ತಿದ್ದ ಸೈನಿಕರನ್ನು ಹುರಿದುಂಬಿಸಿದನು. ಯೋಧರೇ, ಸ್ವಾಮಿಯಾದ ಕೌರವನು ಅಶನ ವಸನಗಳನ್ನಿಟ್ಟು ನಮ್ಮನ್ನು ಸಲಹಿದುದರಿಂದ ನಮಗೆ ಉತ್ಪನ್ನದ ಋಣವಿದೆ. ಅರಸನ ಜಯಕ್ಕಾಗಿ ಎಲ್ಲರೂ ಕಾದಾಡಬೇಕಾಗಿದೆ. ನಿಮ್ಮ ದಳದ ಅಧಿಪತಿಯಾಗಿ ನಾನೇ ಯುದ್ಧಕ್ಕೆ ಮುನ್ನುಗ್ಗುತ್ತೇನೆ. ಅಶ್ವಸವಾರರು, ರಥಿಕರು, ಪದಾತಿಗಳು ರಣರಂಗವನ್ನು ಪ್ರವೇಶಿಸಿದರು. ಮಹಾರಥಿಕನ ಅಪ್ಪಣೆಯಂತೆ ಮಕರವ್ಯೂಹದ ರಚನೆಯಾಯಿತು. ಆ ವ್ಯೂಹದ ಒಳಹೋಗುವ ಪಾಂಡವ ಸೈನ್ಯವನ್ನು ನಿರ್ನಾಮ ಮಾಡಲು ಸೈನಿಕರು ಸಜ್ಜಾದರು. ಮಕರವ್ಯೂಹದ ಶಿರೋಭಾಗದಲ್ಲಿ ಚಿರಂಜೀವಿಯಾದ ಅಶ್ವತ್ಥಾಮ, ಕಂಠಭಾಗದಲ್ಲಿ ಅಳಿದುಳಿದ ಕೌರವ ಪಡೆ, ಎಡಪಾದದ ಬಳಿ ಕೃತವರ್ಮ, ಬಲಪಾದದ ಬಳಿ ಆಚಾರ್ಯ ಕೃಪರು, ವ್ಯೂಹದ ದಕ್ಷಿಣ ಭಾಗದಲ್ಲಿ ಮಹಾಬಲರಾದ ತ್ರಿಗರ್ತರಿದ್ದರು. ಎಡಬಲದ ಹಿಮ್ಮಡಿಯಲ್ಲಿ ಶಲ್ಯ ಸುಷೇಣರು ಸಹಸ್ರಾರು ಸೈನಿಕರನ್ನು ಸಂಘಟಿಸಿದರು. ವೈರಿಗಳನ್ನು ಸದೆಬಡಿಯುವ ತಂತ್ರಗಾರಿಕೆಯಿಂದ ರಚಿಸಿದ ಸೈನ್ಯವನ್ನು ಪಾಂಡವಾಗ್ರಜನಾದ ಧರ್ಮಜನು ನೋಡಿ ಪಾರ್ಥನನ್ನು ಕರೆದನು. ಸವ್ಯಸಾಚಿ, ಸಾಹಸದುಳು ಫಲುಗುಣಂ ಎಂದು ನಿನ್ನನ್ನು ಲೋಕ ಕೊಂಡಾಡುತ್ತಿದೆ. ಕಳೆದ 15 ದಿವಸಗಳಲ್ಲಿ ಅಪ್ರತಿಮವಾದ ಸಾಹಸವನ್ನು ಪ್ರದರ್ಶಿಸಿ ಗಂಗಾತನಯರನ್ನು ಅಲಗಿನ ಮಂಚದಲ್ಲಿ ಪವಡಿಸುವಂತೆ ಮಾಡಿದೆ. ದ್ರೋಣರು ಅಸುನೀಗಿದರು. ಈಗ ಕೌರವ ಪಕ್ಷದಲ್ಲಿ ಅರಿಭಯಂಕರನಾದ ಕರ್ಣನು ಸೇನಾನಿಯಾಗಿ ಮುಂದೆ ಬಂದು ಅಗಮ್ಯವೂ ಭಯಂಕರವೂ ಆದ ಮಕರ ವ್ಯೂಹವನ್ನು ರಚಿಸಿದ್ದಾನೆ. ದುರ್ಯೋಧನನ ಕ್ರೋಧಾಗ್ನಿಗೆ ಸದಾ ತುಪ್ಪವನ್ನು ಹೊಯ್ದು ಪ್ರಜ್ವಲಿಸುವಂತೆ ಮಾಡಿದವರಲ್ಲಿ ಇವನು ಮೊದಲಿಗನು. ತುಂಬಿದ ಸಭೆಯೊಳಗೆ ಜೂಜಿನಲ್ಲಿ ಸೋತು ನಮ್ಮ ಅಪಮಾನವಾದಾಗ ಅಹೋ ಸ್ತ್ರೀಗತಿ ಪಾಂಡುಪುತ್ರಾಣಾಂ ಎಂದು ಹೀಯಾಳಿಸಿದ್ದಾನೆ. ಇವನ ನಡೆ ನುಡಿಗಳನ್ನು ಸಹಿಸಲ ಸಾಧ್ಯ. ತನ್ನ ದೊರೆಯ ಜಯಕ್ಕೋಸ್ಕರ ಏನೂ ಮಾಡಲು ಹೇಸಲಾರನು. ಆದುದರಿಂದ ಇವನನ್ನು ಸಂಹರಿಸುವುದರಲ್ಲಿ ನಿನ್ನ ಯುದ್ಧ ಕೌಶಲವನ್ನು ಪ್ರದರ್ಶಿಸು.
ಶ್ವೇತವಾಹನನು ಅಣ್ಣನಿಗೆ ನಮಸ್ಕರಿಸಿ ಆಶೀರ್ವಾದವನ್ನು ಪಡೆದು ತನ್ನವರನ್ನು ಹುರಿದುಂಬಿಸಿ ಅರ್ಧ ಚಂದ್ರಾಕೃತಿಯ ವ್ಯೂಹವನ್ನು ರಚಿಸಿದನು. ವ್ಯೂಹದ ಎಡಭಾಗದಲ್ಲಿ ಭೀಮಸೇನ, ಬಲಭಾಗದಲ್ಲಿ ದೃಷ್ಟದ್ಯುಮ್ನ, ಮಧ್ಯಭಾಗದಲ್ಲಿ ತಾನೇ ನಿಂತು ಧರ್ಮಪುತ್ರನನ್ನು ತನ್ನ ಬಳಿ ನಿಲ್ಲಿಸಿದನು. ಅವನ ಹಿಂಭಾಗದಲ್ಲಿ ಅಶ್ವಿನಿ ದೇವತೆಗಳಂತೆ ಕಂಗೊಳಿಸುವ ನಕುಲ ಸಹದೇವರು ಇದ್ದರು. ಅವರ ಸಮೀಪ ಯುಧಾಮನ್ಯು, ಉತ್ತಮೋಜರಸರಿದ್ದರು. ಉಳಿದ ಯೋಧರು ವ್ಯೂಹದ ಸುತ್ತ ಕಾವಲು ನಿಂತರು. ಮುಂದಿನ ವಿಷಯ ಕ್ಷೇಮಧೂರ್ತಿ ವಧೆ. ಎರಡೂ ಪಕ್ಷಗಳ ಚತುರಂಗ ಬಲಗಳು ಶಂಖ, ಭೇರಿ, ಪಣವ, ಆನಕ, ದುಂದುಬಿ, ಡಿಂಡಿಮವನ್ನು ಬಾರಿಸಿದವು. ಆನೆಗಳ ಝೇಂಕಾರ, ಅಶ್ವಗಳ ಹೇಷಾರವ, ಸೈನಿಕರ ಉತ್ಸಾಹಪೂರ್ಣ ಘೋಷಗಳು ಏಕಕಾಲದಲ್ಲಿ ಮೂಡಿಬಂದವು. ರಥ, ಗಜಾಶ್ವ ಸೈನಿಕರ ಘನಘೋರ ಸಂಗ್ರಾಮ ಪ್ರಾರಂಭವಾಯಿತು. ಉಭಯ ಪಕ್ಷಗಳ ಕದನದ ವೈಖರಿಯನ್ನು ವಿವರಿಸಲಸದಳ. ಬಾನಿನಲ್ಲಿ ಸೂರ್ಯ ಚಂದ್ರರಂತೆ ಪ್ರಕಾಶಿಸುತ್ತಿದ್ದ ಭೀಷ್ಮ ದ್ರೋಣರು ಅಳಿದ ಮೇಲೆ ಕೌರವರ ಪಕ್ಷಕ್ಕೆ ಒದಗಿದ ಘೋರ ಅಂಧಕಾರವನ್ನು ಹಣತೆಯ ಬೆಳಕಿನಿಂದಾದರೂ ನಿವಾರಿಸಲು ಪ್ರಯತ್ನಿಸುವಂತೆ ಕೌರವನು ಕರ್ಣನಿಗೆ ಶರಣು ಹೊಕ್ಕನು. ಬಲವಾದ ಕುರುಸೇನೆಯ ಪ್ರಹಾರಗಳಿಂದ ಪಾಂಡವರ ಸೈನಿಕರು ತತ್ತರಿಸಿ ಧೃತಿಗೆಟ್ಟರು. ಹೊಸದಾಗಿ ಬಂದ ಪ್ರವಾಹವು ಇದ್ದ ನೀರನ್ನು ಕೊಚ್ಚಿಕೊಂಡು ಹೋಗುವಂತೆ ಕರ್ಣನು ದಳಪತಿಯಾದ ಹೊಸ ಹುರುಪಿನಿಂದ ಪಾಂಡವರ ಬಲವನ್ನು ನಿರ್ನಾಮ ಮಾಡುತ್ತಿದ್ದನು. ಕೌರವ ಸೇನೆಯ ಅಟ್ಟಹಾಸವು ವರ್ಣಿಸಲಸಾಧ್ಯ. ಎಲ್ಲಿ ಪಾಂಡವರು? 15 ದಿವಸಗಳ ಕದನದಲ್ಲಿ ಜಯವನ್ನು ಪಡೆದು ಸೊಕ್ಕಿ ಹೋದ ಧರ್ಮರಾಯನಲ್ಲಿ, ಆತನ ಸಹೋದರ ಭೀಮನಲ್ಲಿ, ಈರೇಳು ಲೋಕದ ಗಂಡನೆಂದು ಕೊಚ್ಚಿಕೊಳ್ಳುವ ಅರ್ಜುನನು ಇಂದು ನಮ್ಮೊಡನೆ ಕಾದುವನೆ? ಭೀಷ್ಮ ದ್ರೋಣರನ್ನು ನಂಬಿಸಿ ಕೊಂದವರ ಆರ್ಭಟವನ್ನು ಮುರಿಯುತ್ತೇನೆ. ಗೆಲುವಿನಿಂದ ಉಬ್ಬಬೇಡಿರಿ. ಪಾಂಡವರೇ ಗೆಲುವು ಸೋಲಿನ ಮೂಲವೆಂದು ಅರಿತುಕೊಳ್ಳಿರಿ. ಅಶ್ವಸವಾರರು ವಾಘೆಯನ್ನು ಹಿಡಿದು ಅಶ್ವಗಳನ್ನು ವೇಗದಿಂದ ಕೊಂಡೊಯ್ದು ವೈರಿಗಳ ಹೃದಯ ಜರ್ಜರಿತವಾಗುವಂತೆ ಮಾಡಿದರು. ಕರಿಮೋಡಗಳಂತೆ ಆನೆಗಳು ಪಾಂಡವ ಪಕ್ಷವನ್ನು ಕವಿದುವು. ಸೈನಿಕರ ಹೆಜ್ಜೆಯ ನಿನಾದಕ್ಕೆ ಭೂಮಿ ಬಿರಿಯಿತು. ಬಿಲ್ಲಾಳುಗಳು, ಖಡ್ಗಧಾರಿಗಳು ರಿಪುಬಲವನ್ನು ಕೆಣಕಿದರು. ವೃಷಸೇನ, ಸೌಬಲ, ಅಶ್ವತ್ಥಾಮ, ಕೃತವರ್ಮ, ದುರ್ಮುಖ, ವಿಕರ್ಣ, ಬೃಹದ್ರಥ, ರಾಜನಾದ ಕ್ಷೇಮಧೂರ್ತ ಕಾಳಗದಲ್ಲಿ ವಿಜೃಂಭಿಸಿದರು. ಅಷ್ಟಾದರೂ ವಿಜಯದ ಮೃಷ್ಟಾನ್ನವನ್ನೇ ಉಂಡು ತೇಗಿದ ಪಾಂಡವ ದಳವು ಕೌರವರನ್ನು ಗಣನೆಗೆ ತೆಗೆದುಕೊಳ್ಳಲಿಲ್ಲ. ಈ ಎಲ್ಲ ಮಹಾವೀರರ ದಳಪತಿ ಸೂತಪುತ್ರನಾದ ರಾಧೇಯನು ಕುಲಕೆಟ್ಟ ಅಧಿರಥನ ಮಗನಲ್ಲವೇ? ಮುನ್ನುಗ್ಗಿರಿ, ಹೊಡೆದಾಡಿರಿ, ಇನ್ನೇಕೆ ತಡ ಎನ್ನುತ್ತಾ ಕೌರವರ ಮೇಲೆ ಪಾಂಡವ ಸೈನ್ಯ ಏರಿ ಬಂತು. 4,000 ರಥ, 14,000 ಬಲ, 100,000 ಸೈನಿಕರು ಒಮ್ಮೆಯೇ ಮುನ್ನುಗ್ಗಿದಾಗ ಕೌರವರ ಪಕ್ಷದಲ್ಲಿ ಅಪಜಯದ ಬೀಜ ಇನ್ನೊಮ್ಮೆ ಅಂಕುರಿಸಿತು. ಅದನ್ನು ಮನಗಂಡ ಕ್ಷೇಮಧೂರ್ತಿಯ ಕೋಪ ಇಮ್ಮಡಿಯಾಗಿ ಗರ್ಜಿಸಿದನು. ಫಡ ಫಡ, ನಮ್ಮವರು ಹಿಂದೇಟು ಹಾಕಿ ಸ್ವಾಮಿ ದ್ರೋಹಿಗಳಾಗದಿರಿ. ಕುರುಬಲವನ್ನು ಕಾಯುವ ಪಟ್ಟದಾನೆಗಳನ್ನು ದಿಕ್ಕುಗೆಡಿಸಬೇಡಿರಿ. ಕಂಡವರನ್ನು ನುಂಗುವ ಹೆಬ್ಬಾವಿನಂತಿರುವ ಪಾಂಡವ ವೀರರನ್ನು ಕದನದಲ್ಲಿ ಸೆಣಸಿ ಸೋಲಿಸುವೆ ಎಂದು ಆರ್ಭಟಿಸುತ್ತಾ ತನ್ನ ಜೊತೆಯಲ್ಲಿ ಸಹಸ್ರ ಗಜಗಳನ್ನು ಮುಂದಿಟ್ಟುಕೊಂಡು ವೈರಿಗಳನ್ನು ಕೆಡಹಲು ಅವನು ಮುನ್ನುಗ್ಗಿದನು. ವೈರಿಬಲದಿಂದ ದೃಷ್ಟದ್ಯುಮ್ನ, ಶಿಖಂಡಿ, ದ್ರೌಪದೀಸುತರು, ಸಾತ್ಯಕಿ, ಚೇಕಿತಾನ, ಪಾಂಡ್ಯರು, ಚೋಳರು ಪರಾಕ್ರಮಿಯಾದ ಭೀಮಸೇನನನ್ನು ಅನುಸರಿಸಿ ಹೊರಟರು. ಯುದ್ಧರಂಗವು 7 ಹೆಡೆಯುಳ್ಳ ಬುಸುಗುಟ್ಟುತ್ತಿರುವ ಸರ್ಪದಂತೆ ಭಯಾನಕವಾಗಿ ತೋರಿತು. ದೀರ್ಘ ಬಾಹುಗಳು, ವಿಶಾಲ ವಕ್ಷಸ್ಥಳದ ವೀರರು ಸಮರ ವೇಷಭೂಷಣಗಳನ್ನು ಧರಿಸಿ ಮದಿಸಿದ ಆನೆಯಂತೆ ಹೊಯ್ದಾಡಿದರು. ಕೈಯಲ್ಲಿ ಖಡ್ಗ, ಬೆನ್ನಲ್ಲಿ ಬತ್ತಳಿಕೆ, ಭುಜದಲ್ಲಿ
ಧನುಸ್ಸನ್ನು ಧರಿಸಿ ಕಂಗೊಳಿಸಿದರು. ಅರಿಭಯಂಕರನಾದ ವೃಕೋದರನು ಚತುರಂಗದ ಮಧ್ಯೆ ಎತ್ತರವಾದ ಆನೆಯ ಮೇಲೆ ಸಂಗ್ರಾಮಕ್ಕೆ ಮುನ್ನುಗ್ಗಿದನು. ಭೀಮನನ್ನು ನೋಡುತ್ತಿದ್ದ ಅರಿಗಡಣವು, ಅಹಹ, ಇದೇನು, ಗಜವೇ ಸಂಗ್ರಾಮಕ್ಕೆ ಬರುತ್ತಿದೆಯೇ ಎಂದು ಅಚ್ಚರಿಪಟ್ಟರು. ವೃಕೋದರನು ಒಂದು ಕೈಯಲ್ಲಿ ತೋಮರ, ಇನ್ನೊಂದರಲ್ಲಿ ಗದೆಯನ್ನು ಬೀಸಿ ವೈರಿಗಳ ಸಮೂಹ ಮಧ್ಯಕ್ಕೆ ಧಾವಿಸಿ ಶರತ್ಕಾಲದ ರವಿಯಂತೆ ಪ್ರಜ್ವಲಿಸುತ್ತಾ ಶತ್ರುಗಳನ್ನು ನಿರ್ನಾಮ ಮಾಡಲುದ್ಯುಕ್ತನಾದನು. ಗಜಾರೂಢನಾದ ಕ್ಷೇಮಧೂರ್ತಿ ಮತ್ತು ಕದನವನ್ನು ಮಾಡತಕ್ಕ ಭೀಮಸೇನ ಅವರಿಬ್ಬರನ್ನು ಕಂಡಾಗ ಮೇರು ಪರ್ವತಗಳು ಅತ್ತಿಂದಿತ್ತ ಚಲಿಸುತ್ತಿದ್ದಂತೆ ಭಾಸವಾಯಿತು. ಸಲಗಗಳು ಒಂದಕ್ಕೊಂದು ಸೊಂಡಿಲಿನಿಂದ ತಿವಿದುಕೊಂಡು ಗರ್ಜಿಸಿ ಮಂಡಲಾಕಾರವಾಗಿ ತಿರುಗಿದವು. ಮಹಾವೀರರಿಬ್ಬರು ಸಿಂಹನಾದವನ್ನು ಮಾಡಿದರು. ಭೀಮಸೇನನು ಗರ್ಜಿಸಿ, ಕ್ಷೇಮಧೂರ್ತಿ, ಆನೆಯ ಮೇಲೇರಿ ಯುದ್ಧಕ್ಕೆ ಬಂದೆಯಾ? ಹೂಂಕರಿಸುವ ನಿನ್ನ ನಾಲಿಗೆಯನ್ನು ನಾರಾಚದಿಂದ ಕೊಯ್ಯುತ್ತೇನೆ ಎಂದು ಆತನ ಮೇಲೆ ಎರಗಿದನು. ವೈರಿಯು ಭೀಮಸೇನನ ವಕ್ಷಸ್ಥಳಕ್ಕೆ ಗುದ್ದಿ ಧನುಸ್ಸನ್ನು ಅರ್ಧಮಂಡಲಾಕೃತಿಯಾಗಿ ಬಗ್ಗಿಸಿ ತೀಕ್ಷ್ಣವಾದ ಬಾಣಗಳಿಂದ ಭೀಮನನ್ನು ಹೊಡೆದನು. 10 ಶರಗಳಿಂದ ಕುಂತಿತನಯನ ತೋಮರವನ್ನು ಕತ್ತರಿಸಿ 60 ಬಾಣಗಳಿಂದ ನೋಯಿಸಿದನು. ಮರುತಸುತನು ಸಿಡಿಲಮರಿಯಂತೆ ಬೊಬ್ಬಿಟ್ಟು ಬಿರುಗಾಳಿಯಂತೆ ವೇಗದಿಂದ ಬರುವ ತನ್ನ ವೈರಿಯ ಶರಗಳನ್ನು ತುಂಡರಿಸಿದನು. ಕೌರವರ ಪಕ್ಷದಿಂದ ಹೊಯ್ದಾಡಿದ ಕ್ಷೇಮಧೂರ್ತಿಯ ಆನೆಯ ಮರ್ಮಸ್ಥಾನಕ್ಕೆ ಬಿಗಿಯಾಗಿ ಹೊಡೆದಾಗ ಪ್ರಹಾರಗಳನ್ನು ತಡೆಯಲಾರದೆ ಕುಸಿದು ಬಿತ್ತು. ಅದು ಎದ್ದು ಬರುವುದರೊಳಗಾಗಿ ಕಾಳಿಂಗನ ಮೇಲೆ ನಿಂತು ನೃತ್ಯವನ್ನಾಡಿದ ಶ್ರೀಕೃಷ್ಣನಂತೆ ಗಜವನ್ನೇರಿ ಕಾಳಗವನ್ನು ಹೂಡಿದನು. ಪಾಪ, ಅತುಳ ಬಲ ನಷ್ಟವಾದರೂ ಇನ್ನೊಮ್ಮೆ ಖಡ್ಗ, ಕಟಾರಿ, ಕತ್ತಿಯನ್ನೆತ್ತಿಕೊಂಡು ಭೀಮನೊಡನೆ ಸೆಣಸಾಡಿದನು. ಆದರೆ ಬಕ ಹಿಡಿಂಬರನ್ನು ರಕ್ತ ಕಾರಿಸಿ ಕೊಂದ ಮರುತ ಪುತ್ರನಿಗೆ ಕ್ಷೇಮಧೂರ್ತಿಯು ಗಣ್ಯನೇ? ವಜ್ರಾಯುಧದ ಆಘಾತಕ್ಕೆ ಸಿಂಹವು ಬೀಳುವಂತೆ ಗದೆಯ ಒಂದೇ ಹೊಡೆತಕ್ಕೆ ತನ್ನ ಗಜದ ಸಮೀಪದಲ್ಲಿಯೇ ಬಿದ್ದು ಪ್ರಾಣ ತೆತ್ತನು. ಕುಲೂಷ ವಂಶದ ಯಶೋವರ್ಧಕ ರಾಜ ಕ್ಷೇಮಧೂರ್ತಿಯ ಪ್ರಯತ್ನ ಸಫಲವಾಗದೆ ಧರಾತಳದಲ್ಲಿ ಬಿದ್ದನು. ಸ್ನೇಹಿತರೆ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.